ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕೆಯನ್ನ ಮಾಡಲಾಗಿದ್ದು, ಆದರಣೀಯ ಎಲ್ಲ ಬಂಧುಗಳು ಈ ವೇದಿಕೆ ಮುಂಭಾಗಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಮಾಡಿ ನೆಟ್ ಮೈಕ್ ಅದು ತಯಾರು ಮಾಡ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಬದುಗಳು ಇದೊಂದು ಕಲಾವಿದೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ಅನೇಕ ಐತಿಹಾಸಿಕ ಘಟನೆಗಳಿಗೆ ಕಾರಣವಾದ ಕಲಾವಿದೆಯಲ್ಲಿ ನಡೆಯುತ್ತಿರುವ ಮತ್ತೊಂದು ಐತಿಹಾಸಿಕ ಘಟನೆ. ನಮ್ಮೆಲ್ಲರ ಈ ನಾಡಿನ ಆರಾಧ್ಯ ದೈವ ದೊಡ್ಡ ದೈವ ಅಂತ ಭಾವಿಸಿರುವಂತಹ ಕೊಪ್ಪಳದ ಗವಿಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರನ್ನ ಆಶೀರ್ವದಿಸಲು, ನಮ್ಮೆಲ್ಲರ ಇಷ್ಟು ದಿನದ ನೋವುಗಳನ್ನು ಕಳೆಯಲು ಈ ಭೂಮಿಯನ್ನು ಪಾವನಗೊಳಿಸಿ ಕಲಾವಿದೆಗೆ ಆಗಮಿಸಿರುವಂತಹ ಪರಮ ಪೂಜ್ಯರು ಬಂದಿರುವಂಥದ್ದು ಮತ್ತೊಂದು ಐತಿಹಾಸಿಕ ಘಟನೆ. ನಮ್ಮ ಸಾಯಿಬಾಬಾ ಮಂದಿರದ ಭವನದ ಉದ್ಘಾಟನೆಯ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಕೊಪ್ಪಳ ಗವಿಮಠದ ಪರಮ ಪೂಜ್ಯ ಗವಿಸಿದ್ದೇಶ್ವರ ಹೃದಯದ ಸ್ವಾಗತ. ಜೋರಾದ ಚಪ್ಪಳೆ ಮತ್ತು ಪೂಜ್ಯರನ್ನ ನಾವು ಗೌರವಿಸೋಣ ಅಂತ ಮಾತನ್ನು ಹೇಳ್ತೇನೆ. ಈ ಕಾರ್ಯಕ್ರಮದ ನಮ್ಮ ಸಾಯಿಬಾಬಾ ಸಭಾಭವನದ ನಿರ್ಮಾಣಕ್ಕೆ ಕಾರಣೀಕರ್ತರಾದ ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಜೆಟಿ ಪಾಟೀಲ್ ಸಾಹೇಬರವರಿಗೆ ಅಮಿತ್ ಗೌಡರವರು ಪುಷ್ಪವನ್ನು ಸಮರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಯಿತು.
ನಮ್ಮೆಲ್ಲರನ್ನ ಸನ್ನಡತೆಯರಿಗೆ ಕರೆದುಕೊಂಡು ಹೋಗ್ತಾ ಇರುವಂತವರು ನಮ್ಮ ಭಾಗದವರಾದ ಕಜಿಗೋಣಿಯ ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು ಪರಮಪೂಜ್ಯರು. ಈ ಕಾರ್ಯಕ್ರಮಕ್ಕೆ ಕೊಪ್ಪಳದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಮೂಲ ಕಾರಣಕರ್ತರು ಅವರೇ. ಕಳೆದ ಸುಮಾರು 1 ವರ್ಷದಿಂದ ಶ್ರೀಗಳಿಗೆ ಮಾತಾಡ್ತಾ ಅವರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದಂಥವರು. ಆಚಾರ್ಯರು ಹಿರಿಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಹೇಳ್ತೇನೆ. ಕೃಷಿ ಮಾಡ್ತಿದ್ರು, ಒಂದು ರೀತಿ ಹಣದ ಜಾಗವಾಗಿ ಅದು ಉಳಿದಿತ್ತು. ಯಾರೋ 25 ಜೂನ್ 2009ರಲ್ಲಿ ಅವತ್ತು ಲೋಕಸಭಾ ಚುನಾವಣೆ ಇತ್ತು. ರಾತ್ರಿ ಯಾರಿಟ್ಟಿದ್ದಾರೋ ಗೊತ್ತಿಲ್ಲ, ಸಾಯಿಬಾಬಾ ಒಂದು ಸಣ್ಣ ಮೂರ್ತಿಯನ್ನ ಆ ಜಾಗದಲ್ಲಿ ಇಟ್ಟು ಹೋಗಿದ್ರು. ಅದನ್ನ ಬೆಳಗ್ಗೆ ನೋಡಿದಂತ ಊರಿನ ಹಿರಿಯರು ಯುವಕರು ಎಲ್ಲ ಸೇರಿ ಇಲ್ಲೊಂದು ಗುಡಿ ಕಟ್ಟಬೇಕು ಅಂತೇಳಿ ಭೂಮಿ ಪೂಜೆಯನ್ನು ಮಾಡಿದ್ರು. ಹಂತ ಹಂತವಾಗಿ ಸ್ವಲ್ಪ ತಡವಾದರೂ ಅದು ಗುಡಿ ಈಗ ಈ ಪ್ರಮಾಣಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣೀಕರ್ತರು ಅನೇಕ. ಅದರಲ್ಲಿ ಒಂದಿಬ್ರು ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಆರಂಭದಲ್ಲಿ ನೀವು ಒಂದು ಮೂರ್ತಿಯನ್ನು ಅಲ್ಲಿ ಇಟ್ಟಿದ್ದನ್ನ ನಿಮ್ಗೆ ಹೇಳಿದೆ. ಆ ಮೂರ್ತಿ ಹಾಗೆ ಇತ್ತು. ಮಳೆ ಬಂದ್ರು ಅದಕ್ಕೆ ದಿನ ಯಾರು ಗೊತ್ತಿಲ್ಲ ಭಕ್ತರು ಪೂಜೆಯನ್ನ ಮಾಡ್ತಿದ್ರು, ದೀಪವನ್ನು ಹಚ್ತಿದ್ರು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಬಂದು ಹೋಗ್ತಿದ್ರು. ನಮ್ಗೆ ಗುಡಿ ಕಟ್ಟಬೇಕು ಅನ್ನುವಂಥದ್ದು ಹಿರಿಯರಿಗೆ, ಕಲಾವಿದ ಹಿರಿಯರಿಗೆ, ಮುಖಂಡರಿಗೆ ಆಸೆ ಇತ್ತಾದ್ರೂ ಅದು ಯಾಕೋ ಹಾಗೆ ಬಾಬಾನ ಇಚ್ಛೆಯಲ್ಲಿಲ್ಲ, ಮುಂದೆ ಹೋಗ್ತಾ ಇತ್ತು. ಮುಂದೊಂದಿನ ಮಳೆಯಾಗಿ ಆ ಮೂರ್ತಿನೂ ಕರಿಗಿ ಹೋಯ್ತು. ಆಮೇಲೆ ಒಂದು ಫೋಟೋವನ್ನ ಇಟ್ರು. ಫೋಟೋ ಇಟ್ಟರು, ಅದಕ್ಕೂ ಮತ್ತೆ ನಿರಂತರ ಪೂಜೆ ನಡೀತಾ ಇತ್ತು. ಕಡಿಕೆ ಅವತ್ತಿನ ಬಹುಶಃ ನಮ್ಮ ಜೊತೆ ಇವತ್ತು ಇಲ್ಲೇ ಇರದಿರುವಂತಹ ಹಿರಿಯ ಮುಖಂಡರಾದಂತಹ ನಮ್ಮ ದಶರಥ ದುರ್ವೆಯವರು ನನ್ನ ಜೊತೆ ಸೇರ್ಕೊಂಡ್ರು. ಜೊತೆಗೆ ಕ್ರಿಯಾಶೀಲ ಯುವಕ ರಜಾಕ್ ಲದಾ ಚಿತ್ರ ಕಲಾವಿದ ಅವರು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ನಗರ ಇಲ್ಲೊಂದು ಸಣ್ಣ ಗುಡಿಯನ್ನ ಮಾಡೋಣ ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿ, ನಮ್ಮ ವಿಚಾರ ಒಂದು ಇದ್ದ ಫೋಟೋದ ಮೇಲಿನ ಒಂದು ಸಣ್ಣ ಇಟ್ಟಂಗಿಯಲ್ಲಿ ಗುಡಿ ಕಟ್ಬೇಕು ಅಂತೇಳಿ ಒಂದು ವಿಚಾರ ಮಾಡಿ ಆ ಸಂಕಲ್ಪಕ್ಕೆ ಕೈ ಹಾಕಿದ್ವಿ. ಅದು ಇವತ್ತು ಎಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಹಂಬಲದಿಂದ ಇದೆಲ್ಲಕ್ಕೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಆಗಿದೆ. ಇದಕ್ಕೆ ಕಾರಣವಾದ ಮೊದಲು ಮೂರ್ತಿಯಲ್ಲಿ ಇರಲಿಲ್ಲ. ಗುಡಿ ಕಟ್ಟಿದ ಮೇಲೆ ಎಷ್ಟೋ ವರ್ಷ ಅದು ಮೂರ್ತಿ ಇಲ್ಲದೆ ಹಾಗೆ ಇತ್ತು. ಹೀಗಾಗಿ ಒಂದು ಮೂರ್ತಿಯನ್ನ ತಂದು ಇಟ್ಟು ಪೂಜೆಯನ್ನ ಮಾಡೋಣ ಅಂತಂದಾಗ ಇವತ್ತು ನಮ್ಮ ಜೊತೆ ಇರುವಂತಹ ಸಿದ್ದಪ್ಪ ನೀಲಕೇರಿ ಮತ್ತು ಗೆಳೆಯರನ್ನ ನೆನೆಸ್ಕೊಳ್ಳಬೇಕು. ಸಿದ್ದಪ್ಪ ನೀಲಕೇರಿ ಇವತ್ತು ನಮ್ಮ ಜೊತೆ ಇಲ್ಲ. ಆ ಮೂರ್ತಿಯನ್ನು ತಂದಿಡ್ಲಿಕ್ಕೆ ಮೂಲ ಕಾರಣ ಅವರೇ. ಅವರು ಈ ಸಲ ಪುನಃ ಶಿರ್ಡಿಗೆ ಹೋಗಿ ಒಂದು ಸಣ್ಣ ಮೂರ್ತಿ ಏನಾದ್ರು ತಂದಿಡ್ರು, ಗುಡಿ ಬೆಳೀತದೆ ಅಂತ ಹೇಳಿದ್ರು. ಹೀಗಾಗಿ ಆ ಗೆಳೆಯರನ್ನ ಶಿರ್ಡಿಗೆ ಕಳಿಸಿ ಒಂದು ಗರ್ಭಗುಡಿಯಲ್ಲಿರುವಂತಹ ಸಣ್ಣ ಮೂರ್ತಿಯನ್ನು ಇವತ್ತು ನೀವು ನೋಡ್ಬೋದು. ಆ ಮೂರ್ತಿಯನ್ನು ಇಟ್ಟು ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಸಣ್ಣ ಮೂರ್ತಿಯನ್ನ ತರಲಿಕ್ಕೆ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಹೀಗೆ ಪ್ರಾರಂಭ ಆದಂತಹ ಸಾಯಿಬಾಬಾ ಗುಡಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಆನಂತರ ಅದಕ್ಕೆ ಅವತ್ತಿನಿಂದ ಇಲ್ಲಿಯ ತನಕ ಅವರಿಗೆ ಗುಡಿಗೆ ಬಂದಾಗಲೆಲ್ಲ ಕೇಳುವುದು ಒಂದೇ ಮಾತು, ಗುಡಿಗೆ ಏನಾದ್ರು ಬೇಕು, ಗುಡಿಗೆ ಏನ್ ಮಾಡ್ಬೇಕು ಹೇಳ್ರಿ ಅನ್ನುವಂತ ಮಾತನ್ನೇ. ಅವರ ಸೇವಾ ಮನೋಭಾವ, ಸೇವಾ ಕಾರ್ಯದಿಂದ, ಅವರ ಕೊಟ್ಟ ಅನುದಾನದಿಂದ ಇವತ್ತು 17 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಸಭಾಭವನ ನಿರ್ಮಾಣವಾಗಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಜೊತೆಗೆ ಸಾಯಿನಿಕೇತನದ ಮುಧೋಳದ ಸಾಯಿನಿಕೇತನದ ಶ್ರೀ ರಾಜೇಶ್ ವಾಲಿ ಅವರನ್ನ ನಾವು ಇವತ್ತು ನೆನೆಸ್ಕೊಳ್ಳಬೇಕು. ಮಠ ಬಯಲಿರುವಂತ ಗುಡಿಗೆ 10 ವರ್ಷಗಳ ಹಿಂದೆ ತಾವಾಗೆ ಬಂದು, ಅವರ ಪರಿಚಯ ನಮ್ದಿರಲಿಲ್ಲ, ನಮ್ಮ ಪರಿಚಯ ಅವ್ರದ್ದಿರಲಿಲ್ಲ, ತಾವೇ ಗುಡಿಗೆ ಬಂದು ಇದಕ್ಕೆ ನಾನು ಅಂತ ಹೇಳಿದರು. ಅದೇ ರೀತಿ ವಂಚಾವಣೆಯನ್ನು ಮಾಡಿಸ್ಕೊಟ್ರು. ಆನಂತರ ಮುಂದೆ ಹೊಸ ಮೂರ್ತಿಯನ್ನು ತರಬೇಕು ಅಂತ ಪ್ರಯತ್ನ ಮಾಡಿದಾಗ ಅವರಾಗೆ ಬಂದು ಇಲ್ಲ, ಮೂರ್ತಿಯನ್ನು ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ರು. ಕೊಡಿಸಿ ಅದೇ ರೀತಿ ಶಿರಡಿಯಿಂದ ಹೊಸ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನಾ ಕಾರ್ಯಕ್ಕೆ ಕಾರಣೀಕರ್ತರಾದ ಈ ಮಹನೀಯರನ್ನು ಸೇರಿದಂತೆ ಅನೇಕರನ್ನ ನಾನು ಇವತ್ತು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಹುತೇಕ ಹೆಸರನ್ನ ಸಮಯದ ಅಭಾವದಿಂದ ನನಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ ದಯವಿಟ್ಟು ತಮ್ಮಲ್ಲಿ ಕ್ಷಮೆಯನ್ನ ಕೊಡ್ತಾ, ಜೆ.ಟಿ. ಪಾಟೀಲ್ ಸಾಹೇಬರ ಸ್ಮರಣೆಯನ್ನ, ಸೇವಾ ಕಾರ್ಯವನ್ನ ಮತ್ತೆ ಮತ್ತೆ ನಾವು ಸೇವಾ ಸಮಿತಿ ಸದಾ ನೆನಪಿಸಿಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಆಗಬೇಕಾದ್ದು ಸಾಕಷ್ಟು ಕೆಲಸಗಳಿವೆ. ಈ ಭಾಗದಲ್ಲಿ ಒಂದು ಸಾಯಿಬಾಬಾ ಮಂದಿರವನ್ನ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ, ಅದನ್ನೊಂದು ಚೇತನಯುಕ್ತ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿ, ಯೋಗ ಮತ್ತು ಧ್ಯಾನದ ಕೇಂದ್ರವನ್ನಾಗಿ, ಹೀಗೆ ಸಚ್ಚಾರಿತ್ರ್ಯವನ್ನು ಉಂಟು ಮಾಡುವ, ಎಲ್ಲರಿಗೆ
ಎಲ್ಲರ ಬದುಕನ್ನು ಹಸನುಗೊಳಿಸುವ ಒಂದು ಕೇಂದ್ರವನ್ನು ಮಾಡಬೇಕು. ಬೆಳಕು ಮೂಡುವಂತಹ ಸಮಯದಲ್ಲಿ ನಿಮ್ಮ ಶೌಚಾಲಯ ಬೆಳಕು ಕೂಡ ಹೆಚ್ಚು ಪ್ರಕಾರವಾಗಿದ್ದರೆ ಈ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣ ಇದಕ್ಕೆ ಸಾಕ್ಷಿ. ಅತ್ಯಂತ ಮಹತ್ವದ ಕಾರ್ಯಕ್ರಮ. ಸಾಯಿಬಾಬಾ ಸೇವಾ ಸಮಿತಿಯವರ ವತಿಯಿಂದ ಸಾಯಿಬಾಬಾ ಸಭಾಭವನ ಲೋಕಾರ್ಪಣೆಯನ್ನ ಮಾಡಿರುವುದು. ಕರ್ಮ ಸಿದ್ಧಾಂತವನ್ನು ನಂಬಿಕೊಂಡು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಎಲ್ಲರ ಪರಮ ಪೂಜ್ಯರಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಪರಮ ಪೂಜ್ಯರನ್ನ ಇಲ್ಲಿಗೆ ಬರಮಾಡಿಕೊಳ್ಳಲು ಯಶಸ್ವಿಯಾಗಿರುವಂತಹ ನಮ್ಮೆಲ್ಲರ ಆಧ್ಯಾತ್ಮ ಗುರುಗಳಾಗಿರುವಂತಹ ಕೃಷ್ಣಾನಂದ ಶರಣರವರೇ, ಸತತ ಪ್ರಯತ್ನ ಮಾಡಲಾಗ ಹೋಗಿದ್ದರಿಂದ ಸಾಯಿಬಾಬಾ ಮಂದಿರ ಸ್ಥಾಪನೆ ಆಗ್ತದೆ. ಅನೇಕ ವಿಘ್ನಗಳಿದ್ದು PWD ತಕರಾರು ಮಾಡಿದ್ರು. ಅದನ್ನೆಲ್ಲ ಬಗೆಹರಿಸಿಕೊಂಡು ಇವತ್ತು ನಮ್ಮೆಲ್ಲರಿಗೂ ಅತ್ಯುತ್ತಮವಾದಂತಹ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ನಾವು ಸಾಯಿಬಾಬಾ ದರ್ಶನಕ್ಕೆ ಹೋಗ್ಬೇಕಂದ್ರೆ ಶಿರಡಿ ಹೋಗ್ಬೇಕಾಗಿತ್ತು. ಅದು ತಪ್ಪಿಸಿ ಇಲ್ಲೇ ಸಾಯಿಬಾಬಾ ಅವ್ರ ದರ್ಶನ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಸೇವಾ ಸಮಿತಿಯವರು, ವಿಶೇಷವಾಗಿ ಪುರೋಹಿತರಿಗೂ ಹಾಗೂ ಹನುಮಂತಗೌಡ ಬೆಲಾದರವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸಂದರ್ಭದಲ್ಲಿ ಅದು ಈಗಾಗಲೇ ಸಾಯಿಬಾಬಾ ಅವ್ರ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ದೇವಸ್ಥಾನದ ಬೆಳವಣಿಗೆಯೂ ದಾನ ಪುರೋಹಿತರು ಹೇಳಿದ್ದಾರೆ. ಆದ್ರೆ ನಾನು ಒಂದು 2 ಮಾತು ಪರಮ ಪೂಜಾರ ಬಗ್ಗೆ ಹೇಳಿಕ್ಕೆ ಇಚ್ಛಾ ಮಾಡಿದೆ. ಉಪ್ಪಳದ ಗವಿಸಿದ್ದೇಶ್ವರ ಪ್ರಸಿದ್ಧವಾದದ್ದು, ಹಿಂದಿನ ಪೂರ್ವಜರು ಪ್ರಸಿದ್ಧಿಯನ್ನು ಹೊಂದಿದ್ದರು. ಆದರೆ ಇವರು ಏನು ಅಧಿಕಾರ ತೆಗೆದುಕೊಂಡರು, ಅಂದಿನಿಂದ ಇಲ್ಲಿಯವರೆಗೆ ಆದಂತ ಬೆಳವಣಿಗೆ ನೋಡಿದ್ರೆ ನಾವೆಲ್ಲರೂ ಬೆಳಕಚ್ಚೋ ರೀತಿಯೊಳಗೆ ಶೈಕ್ಷಣಿಕ ಬೆಳವಣಿಗೆ ಮಾಡಿದರು, ಆಧ್ಯಾತ್ಮಿಕ ಬೆಳವಣಿಗೆ ಮಾಡಿದರು, ಸಾಮಾಜಿಕ ಬೆಳವಣಿಗೆ ಮಾಡಿದರು. ಇನ್ನೊಂದು ಆಶ್ಚರ್ಯಕರ, ನಾವೆಲ್ಲ ರಾಜಕಾರಣಿಗಳ ಕಡೆಯಿಂದ ಆಗ್ತಕ್ಕೂ ಇನ್ನೊಂದು ಆಗಲಾರಂತ ಕೆಲಸ ಇವತ್ತು ಅವ್ರು ಮಾಡಿದ್ದು ಹಿರೇಹಳದ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿದ್ದು ಮೊದಲು. ಇವತ್ತು 12 ಗ್ಯಾರೇಜ್ಗಳನ್ನ ಕಟ್ಟಿಸಿದರೆ 300 ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಸರ್ಕಾರದಿಂದ ಅನುದಾನ ತಗೊಂಡು ಬಂದು 12 ಗ್ಯಾರೇಜ್ ಕಟ್ಟುಗಳ 25 ಹಳ್ಳಿಗಳ ಸಂಪೂರ್ಣ ಭೂಮಿ ನೀರಾವರಿಯಾಗಿದೆ. ಇದು ಅವಶ್ಯಕತೆ ಇರುವಂತ. ಅದಕ್ಕೆ ನಾನು ಕರ್ಮ ಯೋಗಿಗಳು, ಕರ್ಮ ಸಿದ್ಧಾಂತಿಗಳು, ಕರ್ಮವನ್ನು ನಂಬಿ ಇವತ್ತು ಮಠವನ್ನು ಬೆಳೆಸ್ತಕ್ಕಂಥವ್ರು ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು. ಇಂಥ ಮಠಗಳ ಅವಶ್ಯಕತೆ ಇದೆ, ಪೂಜ್ಯರ ಅವಶ್ಯಕತೆ ಇದೆ. ಆ ಕೆಲಸ ಇವತ್ತು ತಾವೇನು ಮಾಡಲಿಕ್ಕೆ ನನಗನ್ಸ್ಬಿಟ್ಟು ಬುದ್ಧಿನಿಂದ ಅಂತಿದ್ದು 27 ವರ್ಷ 1950 ಹುಟ್ಟಿದ್ವಿ, 1977 ಹುಟ್ಟಿದ್ವಿ. 27 ವರ್ಷ ನನ್ನವರಿದ್ದು ಅಗಾಧವಾದಂಥ ಸಾಧನೆಯನ್ನು ತಾವೇನು ಮಾಡಿದ್ದೀರಿ. ಸನ್ಯಾಸಿಗಳಾಗಿ ಯಾವ ನಮಗೆ ನಿಮ್ಮನ್ನ ಹೊಗಳಬಾರ್ದು, ಪೂಜೆಯಿಂದ ಮುಂದಿಟ್ಕೊಂಡು ಹೊಗಳು ಸರಿಯಲ್ಲ ಅಂದ್ರೂ ಸಹಿತ ನಮ್ಮಲ್ಲಿ ಹೊಗಳಿಕ್ಕೆ ಶಬ್ದನೇ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ತಾವು ಎತ್ತರದಲ್ಲಿ ಬೆಳೆದಿದ್ದೀರಿ. ನಿಮ್ಮ ಆಶೀರ್ವಾದ ನಮಗೆಲ್ಲರಿಗೂ ಬೇಕಾಗಿದೆ. ಇವತ್ತು ನಿಮ್ಮ ದರ್ಶನ ಮಾಡಿಸಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಿ ನಿಮ್ಮ ಪಾದಕ್ಕೆ ಶರಣೆಂದು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SR ಪಾಟೀಲ್ ಸಾಹೇಬರಿಂದ 2 ನುಡಿಗಳು. ಎಲ್ಲರಿಗೂ ನಮಸ್ಕಾರ. ನುಡಿಮುತ್ತುಗಳನ್ನು ನಾವು ಕೇಳೋಣ. ಪೂಜ್ಯರ ಅಗಾಧ ಸಾಧನೆ ಬಗ್ಗೆ
ಈ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಜೆ ಕೆ ಪಾಟೀಲ್ ಬಹಳ ಉತ್ತಮ ರೀತಿಯಿಂದ ಮಾತನಾಡಿದ್ದಾರೆ. ಸರ್ಕಾರದವರು ಮಾಡಲಾರ್ದಂಥ ಕೆಲಸ, ರಾಜಕಾರಣಿಗಳವರು ಮಾಡಲಾರ್ದಂಥ ಕೆಲಸ, ಮಂತ್ರಿ ಮಹೋದಯರು ಮಾಡಲಾರ್ದಂಥ ಕೆಲಸ ಇವತ್ತು ಪೂಜಾರಿ ಮಾಡಿದ್ದಾರೆ ಅಂದ್ರೆ ಬಹುತರವಾಗಿ ಅವ್ರಿಗೆ ನಾವು ಕಲಿ ಬಾಗಿಸ್ಬೇಕನ್ನುವಂಥ ಮಾತನ್ನ ಹೇಳ್ತೀನಿ. ನಮ್ಗೆಲ್ಲರಿಗೂ ಒಂದು ನೀತಿ ಪಾಠ, ಅದರಲ್ಲಿ ವಿಶೇಷವಾಗಿ ಸಾರ್ವಜನಿಕ ಬದುಕಿನಲ್ಲಿರುವಂಥ ಶಾಸಕರಿಗೆ, ಸಂಸದರಿಗೆ, ಮಂತ್ರಿ, ಮುಖ್ಯಮಂತ್ರಿ ಎಲ್ಲರಿಗೂ ಪೂಜ್ಯರು ಆದರ್ಶಪ್ರಾಯರಾದಂಥವ್ರು. ಅವರು ಮಠದಲ್ಲಿ ಇದ್ಕೊಂಡು ಇಂಥ ಹಿರಿಯಾಳದಲ್ಲಿ 12 ಬ್ಯಾರೇಜ್, ಒಂದು ಬ್ಯಾರೇಜ್ ನಿರ್ಮಿಸಿ ಏನೇನೋ ಮಾಡ್ಬೋದು, 12 ಭಂಡಾರಗಳನ್ನು ನಿರ್ಮಿಸಿ 25 ಹಳ್ಳಿಗಳ ಜಮೀನುಗಳಿಗೆ ನೀರು ಕೊಡುವಂಥ ಕೆಲಸ ಬಹುತರವಾಗಿ ಒಬ್ಬ ನೀರಾವರಿ ಮಂತ್ರಿ ಮಾಡುವುದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂತ ನಾನು ಬಹಳ ಹೆಮ್ಮೆ, ಅಭಿಮಾನದಿಂದ ಪೂಜ್ಯರ ಬಗ್ಗೆ ಹೇಳ್ತೇನೆ. ಸಾಮಾನ್ಯ ರೈತಾಪಿ ಕುಲದಲ್ಲಿ ಇದ್ದಂತ ನಮ್ಮಂತವರು ಇಂಥ ಘೋರವಾದಂತ ಕಾಯಿಲೆಗಳಿಂದ ನಾನು ಇದರಿಂದ ಪಾರಾಗ್ತಿದ್ದಿದ್ದಿಲ್ಲ, ಈ ಗಂಟನೆ ಇಲ್ಲ ಹೋಟೆಲ್ ಇದ್ರೊಳಗಂತ ಅಂದ್ಕೊಂಡು ಚಿಂತನೆ ಮಾಡ್ಕೋಂತ ಬರುವಾಗೆ ನಾನು ನನ್ನ ಕಾರ್ನಲ್ಲಿ ನೋಡಿದ್ದು ಬಾಬಾನ ಗುಡಿಯನ್ನು. ಅಲ್ಲಿವರೆಗೆ ನಾನು ಬಾಬಾನ ಗುಡಿಗೂ ಬಂದಿಲ್ಲ, ನಾನು ಅದನ್ನು ನೋಡಿನೂ ಇಲ್ಲ. ಅಲ್ಲಿ ನೋಡಿ ನಮಸ್ಕಾರ ಮಾಡಿ ಹನುಮಂತಗೌಡ್ರಿಗೆ ಒಂದು ಮಾತು ಹೇಳಿದೆ, ನಾನೊಂದಿಷ್ಟು ಏನೋ ಸೇವೆ ಸಲ್ಲಿಸಬೇಕಾಗಿದೆ, ಯಾರೋ ಏನೇನೋ ಮಾಡಿರ್ತಾರೆ, ಆದ್ರೆ ನಾನು ಪ್ರತಿ ತಿಂಗಳು ಬಂದು ನಾನು ಪ್ರವಚನವನ್ನು ಮಾಡಿ ನಿಮ್ಮ ಋಣ ಮುಟ್ಟಿಸ್ತೇನಪ್ಪ, ನನಗೆ ಬಾಬಾನ ಗುಡಿಯಲ್ಲಿ ನೀವು ವ್ಯವಸ್ಥೆ ಮಾಡಿ ಅಂತ ನಾನಾಗೇ ಹೇಳಿದೆ. ಅಂದಿನಿಂದ ಇಂದಿನವರೆಗೆ ಈ ಪ್ರಯಾಣ ಸಾಗಿ ಬಂತು. ನಾನು ಶಿರ್ಡಿ ಬಾಬಾನ ಹತ್ತಿರ ಬಂದು ಶಿರ್ಡಿ ಬಾಬಾನ ಸೇವೆಯಲ್ಲಿ ನಾನು ನಡ್ಕೊಂಡು ಅಂದಿನಿಂದ ಇಂದಿನವರೆಗೆ ದರಾ ಪುರೋಹಿತ್ ಅವರ ಸಾರಥ್ಯದಲ್ಲಿ ಪ್ರಾಮಾಣಿಕವಾಗಿ ಹನುಮಂತಗೌಡ ಬಿರಾದರ ಪಾಟೀಲ್ರು ಸುಮಾರು ಅವತ್ತಿನ ದಿವಸದಲ್ಲಿ ಮುಂಜಾನೆಯಿಂದ ಸಂಜೆ ತನಕ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ಬನ್ರಿ ಅಂತ ಹೇಳಿ ಒಂದು 50-100 ಜನರಿಂದ ಪ್ರಾರಂಭವಾದಂತ ಈ ಶ್ರೀಮದ್ ಭಾಗವತ ಕಥಾಗೋಷ್ಠಿ ಇವತ್ತು ಬಹುತೇಕ ಆ ಹಾಲ್ ತುಂಬಿ ವರ್ಷೆಲ್ಲ ಆಗುವಷ್ಟು ಪ್ರಸಾದದ ಪಾಳ್ಯಗಳು ಕೂಡ ಬರೆಸಿ ಇವತ್ತು ಈ ಮಟ್ಟದ ಲೋಕಾರ್ಪಣೆಗೆ ಈ ಕಾರ್ಯಕ್ರಮ ಬಂದಿದೆ. ಈ ಚಮತ್ಕಾರಗಳೇ ಇವತ್ತು ಭಗವಾನ್ ಬಾಬಾಜಿಯವರೇ ಒಂದು ಉತ್ತಮೋತ್ತಮವಾದ ಕರ್ಮಗಳಿಗೆ ಸಾಕ್ಷಿ ಆತೇನೋ ಅನ್ನುವಂಥ ಭಾವನೆಯನ್ನು ಹೇಳ್ತಾ ಬಿಸಿಲದೆ ಮತ್ತೆ ಮುಂದಿನ ಹುಣ್ಣಿಮೆಯಲ್ಲಿ ನಾನು ಕ್ಲಾಸ್ ತಗೋತೇನೆ. ನೀವೆಲ್ಲ ಕಾಯ್ಕೊಂಡು ಕೂತಿದ್ದು 2ನೆಯ ಬಾಬಾ ಅವತಾರಿಯಾದ ಭಗವಾನ್ ಶ್ರೀ ಗವಿಸಿದ್ದೇಶ್ವರರ ವಿಚಾರಕ್ಕಾಗಿ. ಎಲ್ಲರಿಗೆ ನಮಸ್ಕಾರ.